ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಕಾಳು ಇದು ಕೆಂಪಗೆ ಹುರ್ಕೊಳ್ಳೋಣ. ಕೆಂಪಗೆ ಆಗೋಷ್ಟರಲ್ಲಿ ಒಂದು 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ, ಒಂದು 8 ಮೆಣಸಿನ್ಕಾಯಿ. ನಮ್ಮ ಮನೇಲಿ ಖಾರ ಹೆಂಗೆ ತಿಂತಾರೋ ಅಷ್ಟು ಹಾಕ್ಕೊಳ್ಳೋಣ. ಇಲ್ಲ ಮಿಕ್ಸಿ ಜಾರಲ್ಲದು ನುಣ್ಣಗೆ ರುಬ್ಬಾರ್ದು, ಅರ್ಧ ಹಾಕ್ಕೊಬೇಕು. ಇಲ್ಲ ಒಂದು ಕಲ್ಲಲ್ಲಾದರೂ ಚಚ್ಕೊಂಡು ಹಾಕ್ಕೊಳ್ಳೋಣ. ನಾನು ನೋಡಿ ಇದರಲ್ಲಿ ಚಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕೆಂಪಗಾಗಿದೆ. ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಕಾಳು ಇದನ್ನು ಒಂದು ಅರ್ಧ ಪ್ಲೇಟ್ಗೆ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಲಾಸ್ಟಲ್ಲಿ ಹಾಕೋದಕ್ಕೆ ಅದಕ್ಕೇ ಒಂದು ಸ್ವಲ್ಪ ಸಾಸಿವೆ, ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಒಂದು 2-3 ಸರಿ ಹುರ್ಕೊಂಡ್ರೆ ಸಾಕು. ತುಂಬಾ ಫ್ರೈ ಮಾಡಬಾರ್ದು. ಈರುಳ್ಳಿನ ಅನ್ನದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಚಚ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಒಂದು 2-3 ಸರಿ ಕಲಿಸ್ಕೊಳ್ಳೋಣ. ಮಾವಿನಕಾಯಿ ಚಿಪ್ಪೆ ತೆಗೆದು ತುರಿದಿಟ್ಕೊಂಡಿದೆ, ಅದನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಸ್ಟವ್ ಆಫ್ ಮಾಡಿಕೊಂಡು ಹಾಕ್ಕೊಬೇಕು ಇದನ್ನು. ನಿಂಬೆಹಣ್ಣು ಏನಾದರೂ ರಸ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಬೋದು. ಬೇಕಿದ್ದರೆ ನಿಮ್ಮ ಮಾವಿನಕಾಯಿ ಹುಳಿ ಇರುತ್ತೆ ಅಂತ ನಾನು ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸೈಡಿಗೆ ತೆಗೆದುಬಿಟ್ಟು ಆ ಎಣ್ಣೆ ಬರುತ್ತಲ್ಲ, ಆ ಎಣ್ಣೆಗೇ ಅರಿಶಿನ ಹಾಕ್ಕೊಬೇಕು. ಕಲರ್ ಒಂಥರ ಚೇಂಜ್ ಆಗುತ್ತೆ. ಆ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಇದು ಮಾಡೋದ್ರಿಂದ ಕಲರ್ ಚೇಂಜ್ ಬರುತ್ತೆ ಅರಿಶಿನ. ಗೊಜ್ಜನ್ನ ಒಂದು ಸ್ವಲ್ಪ ಸೈಡಿಗೆ ತಗೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಲಾಸ್ಟಲ್ಲಿ ಬೇಕಾದರೆ ಒಂದು ಸ್ವಲ್ಪ ಕಲಸಾದ್ಮೇಲೆ ಉಪ್ಪು ನೋಡಿಬಿಟ್ಟು ಹಾಕ್ಕೊಬೋದು. ಸೈಡಿಗೆ ತೆಗೆದಿಟ್ಟ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಕಾಳು ಹಾಕ್ಕೊಳ್ಳೋಣ. ನಾವು ಮಾಡಿ ತಿಂದು ಆಮೇಲೆ ನಾನು ಇದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.